ಪೋಸ್ಟ್ ಟಿ ವೀಕ್ಷಕರಿಗೆಲ್ಲ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಫೆಬ್ರವರಿ ಮಾಸ ಭವಿಷ್ಯ ಕುಂಭರಾಶಿ. ಕುಂಭರಾಶಿ ಸೇರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಶುಭಫಲವನ್ನು ಹೇಳಬೇಕು. ಯಾಕೆ ಅಂದರೆ ಕುಂಭರಾಶಿಯಲ್ಲಿ ಶನಿ ಸ್ಥಿತ ಆಗಿದ್ದಾನೆ. ಶನಿ ಸ್ಥಿತ ಆದರೂ ಒಳ್ಳೆಯದು ಅಂತ ಹೇಳಬೇಕಾ ಇಲ್ವಾ ಎನ್ನುವಂಥ ಚಿಂತನೆ ತುಂಬ ಇದೆ. ಯಾಕೆ ಅಂತಂದರೆ ಕುಂಭರಾಶಿಯಲ್ಲಿ ಶನಿ ಕುಂಭರಾಶಿಯವರಿಗೆ ಒಳ್ಳೆಯದನ್ನು ಮಾಡ್ತಾನೆ, ಕೆಟ್ಟದ್ದನ್ನು ಮಾಡ್ತಾನೆ. ಯಾಕೆ? ಅವರವರ ಕರ್ಮಾನುಸಾರವಾಗಿ ಫಲ ಕೊಡ್ತಾನೆ. ಶನಿ ಕೆಟ್ಟದ್ದು ಮಾಡ್ತಾನೆ ಅಂತ ಹೇಳೋದು ಬಹಳ ತಪ್ಪಾಗ್ತದೆ. ಯಾಕೆಂದರೆ ಕರ್ಮ ಫಲದಾಯಕ. ನಾವು ಮಾಡ್ತಾರೆ ಕರ್ಮಕ್ಕೆ ಫಲ ಬರ್ತದೆ, ಅವ್ರು ಕೆಟ್ಟದ್ದು ಮಾಡೋದಲ್ಲ, ನಮ್ಮ ಕರ್ಮ ಅಂತ ನಾವು ಚಿಂತನೆಯನ್ನು ಮಾಡಬೇಕಾಗಿದೆ. ಹಾಗಾಗಿ ಕುಂಭರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ಶನಿ ಆ ರಾಶಿಯಲ್ಲಿರೋದ್ರಿಂದ 7 ಶನಿಯ ಪ್ರಭಾವ ಇದೆ. ಅವರಿಗೆ ಈಗಾಗಲೇ ಅವರಿಗೆ ಒಂದು 4.5 ವರ್ಷ ಈಗಾಗಲೇ ಮುಗಿದೋಗಿದೆ. 5 ವರ್ಷನೇ ಹತ್ತತ್ರ ಮುಗಿತಾ ಇದೆ. ಕುಂಭರಾಶಿಯವರಿಗೆ ಇನ್ನೂ 2.5 ವರ್ಷ ಅವರಿಗೆ 7 ಶನಿಯ ಪ್ರಭಾವ ಇದೆ. ಹಾಗಾಗಿ ಸುಮಾರು 3/4 ಭಾಗ ಶನಿಯ ಪ್ರಭಾವ ಅವರಿಗೆ ಮುಗಿದಿದೆ. ಮುಂದೆ ಒಳ್ಳೆಯದಾಗತ್ತೆ ಎನ್ನುವಂಥ ಚಿಂತನೆಯನ್ನು ನಾವು ಇಟ್ಕೋಬೇಕು. ಹಾಗಾಗಿ ಜನ್ಮರಾಶಿರ್ತಕ್ಕಂಥ ಶನಿ ಆರೋಗ್ಯದಲ್ಲಿ ತೊಂದರೆ ಕೊಡ್ತಾನೆ. ಆರೋಗ್ಯದಲ್ಲಿ ಚಿಂತನೆಯನ್ನು ಮಾಡಬೇಕು, ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕು. ಶನಿ ಅವನ ಮನೆ ಅಂದರೆ ಅವನ ಸ್ವಕ್ಷೇತ್ರದಲ್ಲಿ ಇರೋದ್ರಿಂದ ಕುಂಭದಲ್ಲಿ ಶನಿ ಅಷ್ಟು ಕಷ್ಟ ಕೊಡೋದಿಲ್ಲ. ಸ್ವಲ್ಪ ಒಳ್ಳೇದು ಮಾಡ್ತಾನೆ ಎನ್ನುವಂಥದ್ದು ಶಾಸ್ತ್ರ ಇದೆ. ಸ್ವಲ್ಪ ಅಂದರೆ ತುಂಬ ಒಳ್ಳೆಯದು ಅಂತೇನಲ್ಲ, ಸ್ವಲ್ಪ ಮಟ್ಟಿಗೆ ಅಂದರೆ ಯಾವುದೇ ರೀತಿಯ ಒಂದು ಇತಿಮಿತಿಯಲ್ಲಿ ಮಾಡ್ತಾನೆ. ತುಂಬ ಕಷ್ಟ ಕೊಡೋದಾಗಲಿ ತೊಂದರೆ ಕೊಡೋದಾಗಲಿ ಭಗವಂತ ಮಾಡೋದಿಲ್ಲ. ನಾವು ತಿಳಿದೋ ನಮ್ಮ ಕರ್ಮದ ಫಲ ಏನೋ ಒಂದು ಇರ್ತದೆ. ಯಾರು ಬೇಕು ಅಂತ ಯಾರು ಕೆಟ್ಟದ್ದು ಮಾಡೋದಿಲ್ಲ, ಕೆಟ್ಟದ್ದು ಯೋಚನೆ ಮಾಡೋದು, ಎಲ್ಲ ಒಳ್ಳೆಯದನ್ನೇ ಯೋಚನೆ ಮಾಡ್ತಾರೆ, ಒಳ್ಳೆಯವಾಗಿ ಕೆಲಸವನ್ನೇ ಮಾಡ್ತಾರೆ. ಯಾರೇ ಮಾಡಬೇಕಿದ್ರು ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕು ಎನ್ನುವಂಥದ್ದು ಯಾರಿಗೂ ಇರೋದಿಲ್ಲ. ಒಳ್ಳೇದು ಮಾಡಬೇಕು ಎನ್ನುವ ಚಿಂತನೆ, ಒಳ್ಳೇದು ಆಗಬೇಕು, ನನಗೂ ಒಳ್ಳೇದಾಗಬೇಕು, ಬೇರೆಯವರಿಗೆ ಒಳ್ಳೇದಾಗಬೇಕು, ಸಮಾಜಕ್ಕೆ ಒಳ್ಳೇದಾಗಬೇಕು, ಅದರಿಂದ ಒಳ್ಳೆಯ ಫಲ ಬರಬೇಕು ಎನ್ನುವಂಥ ಚಿಂತನೆಯನ್ನು ಮಾಡಿದ್ರೂ ಕೂಡ ನಮಗೆ ಕೆಲವೊಂದು ಸಮಯ ತೊಂದರೆಗಳು ಬರ್ತವೆ. ಅದು ಪೂರ್ವಾಜಿತ ಕರ್ಮ ಅಂತ ನಾವು ಚಿಂತನೆಯನ್ನು ಮಾಡಬೇಕು. ಹಾಗಾಗಿ ಪೂರ್ವಾಜಿತ ಕರ್ಮದಿಂದ ತೊಂದರೆಗಳು ಬಂದಿರಬಹುದೇ ಹೊರತು ನಿಮಗೆ ಈಗ ಸಮಸ್ಯೆಗಳು ಬರೋದಿಲ್ಲ, ಒಳ್ಳೆಯದಾಗತ್ತೆ. ಮತ್ತು ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಸಂಕಷ್ಟ ಇದೆ, ಅದು ಸ್ವಲ್ಪ ಮಟ್ಟಿಗೆ ಸರಿ ಹೋಗ್ತಾ ಇದೆ. ಈಗಾಗಲೇ ಕುಂಭರಾಶಿಯವರಿಗೆ ಸುಮಾರು ಒಂದು 50-60% ಆರ್ಥಿಕ ಸಂಕಷ್ಟದಿಂದ ಪಾರಾಗಿದ್ದಾರೆ. ಸಾಕಷ್ಟು ಯೋಚನೆ ಮಾಡ್ತಾ ಇದ್ದಾರೆ, ಅವರು ಸಾಕಷ್ಟು ಪೆಟ್ಟು ತಿಂದಿದ್ದಾರೆ. ಹಾಗಾಗಿ ಅವರು ಸಾಕಷ್ಟು ಯೋಚನೆ ಮಾಡಿ ಚಿಂತನೆ ಮಾಡಿ ಒಂದು ಎಲ್ಲ ರೀತಿಯಲ್ಲೂ ಕೂಡ ಅವರು ವ್ಯವಹಾರದ ದೃಷ್ಟಿಯಿಂದ ಮತ್ತು ಆರ್ಥಿಕ ದೃಷ್ಟಿಯಿಂದ, ಕಾನೂನು ದೃಷ್ಟಿಯಿಂದ ಮತ್ತು ಆರೋಗ್ಯ ದೃಷ್ಟಿಯಿಂದ, ಕುಟುಂಬ ದೃಷ್ಟಿಯಿಂದ, ಹೀಗೆ ಎಲ್ಲ ದೃಷ್ಟಿಯಿಂದನೂ ಕೂಡ ಯೋಚನೆಯನ್ನು ಮಾಡಿ ಅವರು ಮುಂದೆ ಹೋಗೋದ್ರಿಂದ ಅವರಿಗೆ ಒಳ್ಳೆಯದಾಗುತ್ತದೆ. ಆರ್ಥಿಕ ಸಂಕಷ್ಟದಿಂದ ಪಾರಾಗುವಂಥ ಯೋಗ ಇದೆ. ಸದ್ಯದಲ್ಲಿ ಅವರು ಆರ್ಥಿಕ ಸಂಕಷ್ಟದಿಂದ ಪಾರಾಗ್ತಾರೆ. ಆರ್ಥಿಕ ಸಂಕಷ್ಟ ಅವರಿಗೆ ಮುಂದೆ ಬರೋದಿಲ್ಲ, ಅವರಿಗೆ ಅನುಕೂಲ ಆಗುತ್ತೆ. ದುಡ್ಡು ಖಾಲಿ ಆಗಿ ಮತ್ತು ಉಳಿತದೆ ದುಡ್ಡು, ಅವರಿಗೆ ಅಷ್ಟು ಅನುಕೂಲ ಕೂಡ ಆಗುತ್ತದೆ. ಆಮೇಲೆ ಇನ್ನು ಅವರಿಗೆ ವ್ಯವಹಾರ ಅಂದರೆ ನಾವು ತೃತೀಯ ಭಾವವನ್ನು ನೋಡಬೇಕಾಗ್ತದೆ. ತೃತೀಯ ಭಾವಕ್ಕೆ ಶನಿ ದೃಷ್ಟಿ ಇದೆ. ರಿಯಲ್ ಎಸ್ಟೇಟ್ ಮಾಡೋರಿಗೆ ಸಮಸ್ಯೆಗಳಿರ್ತದೆ. ಎಲೆಕ್ಟ್ರಾನಿಕ್ ಸಮಸ್ಯೆ ಕೆಲಸ ಮಾಡೋರಿಗೆ ಸಮಸ್ಯೆಗಳು ಇರುವಂಥ ಸಾಧ್ಯತೆಗಳಿದೆ. ಆಮೇಲೆ ಕೆಲವೊಂದಷ್ಟು ಗಾರ್ಮೆಂಟಲ್ಲಿ ಕೆಲಸ ಮಾಡೋದು, ಗಾರ್ಮೆಂಟ್ ನಡೆಸ್ತಕ್ಕಂಥವರಿಗೆ ಪೆಟ್ರೋಲಿಯಂ ಪ್ರಾಡಕ್ಟಲ್ಲಿ ಏನಾದ್ರು ಆ ಥರ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಸ್ವಂತ ಅವರು ಇಟ್ಕೊಂಡದಿದ್ದರೆ ಮತ್ತು ಅವರಿಗೆಲ್ಲ ಸ್ವಲ್ಪ ಅವರಿಗೆ ಆರ್ಥಿಕವಾಗಿ ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆ ಇದೆ. ಅವರು ಸ್ವಲ್ಪ ಜಾಗ್ರತೆ ವಹಿಸಬೇಕಾಗಿದೆ. ಅಲ್ಲದೆ ಇನ್ನು ಪಿತ್ರಾಯಿತ ಆಸ್ತಿ ವಿಚಾರದಲ್ಲೂ ಸ್ವಲ್ಪ ಗೊಂದಲ ಇದೆ. ಅದು ಸರಿ ಹೋಗುವಂಥ ಸಮಯ ಬರ್ತಾ ಇದೆ, ಅದು ಸರಿ ಹೋಗ್ತದೆ. ಮಕ್ಕಳು ಇಲ್ಲದೆ ವಿದ್ಯಾವಂತರು ಬುದ್ಧಿವಂತರಾಗ್ತಾರೆ. ಅವರಿಗೆ ಸ್ವಲ್ಪ ನೀವು ಪ್ರಜ್ಞೆಯನ್ನು ಅವರಿಗೆ ಕೊಡಬೇಕು. ಸಮಯಕ್ಕೆ ಅವರಿಗೆ ಸ್ವಲ್ಪ ಓದೋದಕ್ಕೆ ಮತ್ತು ಸ್ಟಡಿ ಮಾಡೋಕ್ಕೆ ನೀವು ಹೇಳಬೇಕು. ನೀವು ಸ್ವಲ್ಪ ಕಾಳಜಿ ವಹಿಸಬೇಕು. ಅವರು ಕೂಡ ಆಸಕ್ತಿಯಿಂದ ಓದಿದ್ರೆ ಅವರಿಗೂ ಕೂಡ ವಿದ್ಯಾಭ್ಯಾಸ ಚೆನ್ನಾಗಿ ವಿದ್ಯಾವಂತರಾಗ್ತಾರೆ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ನಿಮಗೆ. ಏನಂದರೆ ಗಂಟಲಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಉಸಿರಾಟದ ತೊಂದರೆ, ಶ್ವಾಸಕೋಶದ ತೊಂದರೆ, ಹೊಟ್ಟೆ ಸಮಸ್ಯೆ, ಸ್ವಲ್ಪ ತಲೆನೋವು ಬರೋದು, ಕತ್ತು ನೋವು ಬರೋದು, ಜಾಯಿಂಟ್ ಪೇನ್ ಬರೋದು, ಸುಸ್ತು ಆಯಾಸ ಆಗೋದು, ಜೀವನದಲ್ಲಿ ಜಿಗುಪ್ಸೆ ಬರೋದು. ಮುಖ್ಯವಾಗಿ ನಮಗೇನು ಬೇಡಪ್ಪ ಈ ಜೀವನದಲ್ಲಿ, ನಾವು ಬರುವಾಗ ಏನು ತಗೊಂಡು ಬಂದ್ವಿ, ಹೋಗುವಾಗ ಏನು ತೊಗೊಂಡು ಹೋಗ್ತೀವಿ, ಇರುವಾಗ 4 ದಿನ ನಮಗೇನು ಬೇಕು, ಎಷ್ಟು ಬೇಕು, ಊಟ ತಿಂಡಿ ಇದ್ದರೆ ಸಾಕು, ಈ ರೀತಿಯಾಗಿರ್ತಕ್ಕಂಥ ಜಿಗುಪ್ಸೆ ಈ ಜೀವನದಲ್ಲಿ ಬರುವಂಥ ಸಾಧ್ಯತೆ ಕುಂಭರಾಶಿಯವರಿಗಿದೆ. ಆದರೂ ಕೂಡ ತಾಳ್ಮೆಯಿಂದ ಇದ್ದು ನಿಮಗೆ ಏನೇ ಜಿಗುಪ್ಸೆ ಬಂದರೂ ನಿಮ್ಮ ಮನೆಯಲ್ಲಿ ಮಕ್ಕಳು, ತಂದೆ ತಾಯಿ ಎಲ್ಲ ನಿಮ್ಮ ನಂಬಿ ಇರ್ತಾರೆ, ನಿಮ್ಮ ಮೇಲೆ ಅವರು ಡಿಪೆಂಡ್ ಆಗಿರ್ತಾರೆ. ಅವರನ್ನು ನೀವು ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಎಲ್ಲವೂ ಕೂಡ ಒಂದು ಜೀವನದ ಕುಟುಂಬದ ಆಸಕ್ತಿಯಿಂದ ಜೀವನವನ್ನು ನಿರ್ವಹಣೆ ಮಾಡಬೇಕಾಗಿದೆ. ಸ್ವಲ್ಪ ದಿನ ಆದಮೇಲೆ ನಿಮಗೆ ಗುರುವಿನ ಅನುಗ್ರಹ ಬಂದ ಮೇಲೆ ಅವೆಲ್ಲ ನಿಮಗೆ ಮನಸ್ಥಿತಿ ಸರಿ ಹೋಗ್ತದೆ. ಮಾನಸಿಕವಾಗಿ ನಿಮ್ಗೆ ನೆಮ್ಮದಿ ಕಳ್ಕೊಂಡ್ಬಿಟ್ಟಿದ್ದೀರಾ, ತುಂಬ ಮಾನಸಿಕ ಒತ್ತಡದಲ್ಲಿದ್ದೀರಿ, ಅವೆಲ್ಲ ಕೂಡ ಗುರುವಿನ ಅನುಗ್ರಹ ಬಂದ ಮೇಲೆ ಸರಿ ಹೋಗ್ತದೆ. ಗುರುವಿನ ಅನುಗ್ರಹಕ್ಕೋಸ್ಕರ, ಗುರು ಬಲಕ್ಕೋಸ್ಕರ ಸ್ವಲ್ಪ ಕಾಯಬೇಕಾಗುತ್ತೆ. ಕಾದರೆ ನಿಮಗೆಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ. ಆರ್ಥಿಕ ಅನುಕೂಲ ಆಗ್ತದೆ, ವ್ಯವಹಾರಿಕ ಅನುಕೂಲ, ಮಕ್ಕಳ ವಿದ್ಯಾಭ್ಯಾಸ, ಎಲ್ಲ ಚಿಂತನೆಗಳು, ಸಾಲ ಬಾಧೆ ಎಲ್ಲ ಪರಿಹಾರ ಆಗ್ತದೆ. ನಿಮ್ಮ ದಾಂಪತ್ಯದ ಸ್ವಲ್ಪ ಅಸಮಾಧಾನ, ಕಿರಿಕಿರಿ ಇದೆ. ಏಕೆಂದರೆ ಹಿಂದೆ ಹಿಂದೆ ತುಂಬ ತೊಂದರೆ ಅನುಭವಿಸಿದ್ರಿ. ಮತ್ತು ಕೆಲವು ಗಲಾಟೆಗಳಾಗಿದೆ, ಕೆಲವು ಕೋರ್ಟ್ಗೆ ಹೋಗಬೇಕು, ಕಚೇರಿಗೆ ಹೋಗಬೇಕು, ಸೆಟ್ಲ್ಮೆಂಟ್ ಮಾಡಬೇಕು, ಜೀವನಾಂಶ ಕೊಡಬೇಕು, ಈ ರೀತಿಯ ಸಮಸ್ಯೆಗಳನ್ನು ಕೆಲವು ಜನ ಅನುಭವಿಸಿದ್ದೀರಿ. ಈ ರಾಶಿಯಲ್ಲಿರ್ತಕ್ಕಂಥ ಕೆಲವು ಭಾಗದ ಜನ, ಒಂದು 50% ಜನ ಈ ಥರ ತೊಂದರೆಗಳನ್ನ ಅನುಭವಿಸಿದ್ದೀರಿ. ಆದರೆ ಮಿಕ್ಕೊಳ್ಳೋದು ಜನ ಆರಾಮಾಗಿದ್ದಾರೆ. ಆದರೆ ನಿಮ್ಮ ಜಾತಕದಲ್ಲಿ ಪರಿಶೀಲನೆ ಮಾಡ್ಕೊಳ್ಳಿ.
ನಿಮ್ಮ ಒಂದು ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿದ್ದರೆ ಅಂತ ತೊಂದರೆಗಳಾಗೋದಿಲ್ಲ. ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ತೊಂದರೆ ಆಗ್ತದೆ. ಅಂಥ ಸಂದರ್ಭದಲ್ಲಿ ನೀವು ಇಬ್ಬರು ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ನಿಮ್ಮ ಕಷ್ಟಗಳು, ನಷ್ಟಗಳು, ಸಮಸ್ಯೆಗಳು ಪರಿಹಾರ ಮಾಡ್ಕೊಳ್ಳಿ. ಕೂತು ಮಾತಾಡಿ ಸರಿ ಮಾಡ್ಕೊಳ್ಳಿ. ನಿಮ್ಮ ಜೀವನ ಉಜ್ವಲವಾಗಿ ಇರ್ತದೆ, ಭವಿಷ್ಯ ಚೆನ್ನಾಗಿರುತ್ತೆ. ಉದ್ಯೋಗದಲ್ಲಿರೋರಿಗೆ ಪ್ರಮೋಷನ್ ಸಿಗೋಕ್ಕೆ ಸ್ವಲ್ಪ ಲೇಟ್ ಆಗ್ತದೆ. ಗುರು ಬಲ ಬಂದ ಮೇಲೆ ನಿಮಗೆ ಪ್ರಮೋಷನ್ನು ಸಿಗುವಂಥ ಯೋಗ, ಆರ್ಥಿಕ ಸಂಕಟದ ಪರಿಹಾರ ಆಗುವಂಥ ಯೋಗ ನಿಮಗೆ ಇರ್ತದೆ. ಇನ್ನು ನಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಆದಮೇಲೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ಹೇಳ್ತೀವಿ. ನೀವು ಒಬ್ಬರೇ ಮಾಡೋಕ್ಕಾಗಲ್ಲ, 4 ಜನ ಸೇರ್ ಮಾಡ್ತೀವಿ. ಅಲ್ಲೂ ಸ್ವಲ್ಪ ಕಾಂಪ್ಲಿಕೇಶನ್ ಇರುತ್ತೆ, ನೋಡಿಕೊಂಡು ಮಾಡಬೇಕಾಗುತ್ತೆ. ಆರ್ಥಿಕ ನಷ್ಟ ಆಗುವ ಸಾಧ್ಯತೆಗಳಿರ್ತದೆ. ಅಲ್ಲೂ ಕೂಡ ಭಾಳ ಜಾಗ್ರತೆ ವಹಿಸಬೇಕಾಗಿದೆ. ನಿಮ್ಮ ಲಾಭ ನಷ್ಟ ನೋಡಿದ್ರೆ ಲಾಭ ಇಲ್ಲ, ನಷ್ಟ ಜಾಸ್ತಿ, ಖರ್ಚು ಜಾಸ್ತಿ, ಸ್ವಲ್ಪ ಸಾಲ ಇದೆ, ಎಲ್ಲ ಇದೆ, ಎಲ್ಲವೂ ಕೂಡ ಸರಿ ಹೋಗುತ್ತದೆ. ಸ್ವಲ್ಪ ಕಾಯಬೇಕು, ನಿಮ್ಗೆ ಒಳ್ಳೆ ಅನುಕೂಲ ಬರಬೇಕು. ಅವಸರ ಮಾಡ್ಕೊಂಡು ತೊಂದರೆ ತಗೊಳ್ಳೋದು ಬೇಡ. ಸ್ವಲ್ಪ ತಾಳ್ಮೆಯಿಂದ ಇರಿ, ನಿಧಾನ ಎಲ್ಲ ಸರಿ ಹೋಗುತ್ತೆ. ನಿಮಗೆ 7 ಶನಿ ಪ್ರಭಾವವು ಪರಿಹಾರ ಆಗ್ತದೆ. ಸ್ವಲ್ಪ ಮಟ್ಟಿಗೆ ನಿಮಗೆ ಪರಿಹಾರ ಆಗ್ತಾ ಬರುತ್ತೆ. ಅಂದರೆ ಅದು 3ನೇ ಭಾಗಕ್ಕೆ ಹೋದಾಗ ಸ್ವಲ್ಪ ಅನುಕೂಲ. ಗುರುವಿನ ಅನುಗ್ರಹ ಬಂದಾಗ ಶನಿ ಪ್ರಭಾವ ಕಡಿಮೆ ಆಗ್ತದೆ. ನಿಮ್ಮ ಯಾವ ರಿಕ್ವೈರ್ಮೆಂಟ್ ಇದೆ ಅವೆಲ್ಲವೂ ಕೂಡ ನಿಮಗೆ ಕೈಗೂಡಿ ಬರುವಂಥ ಯೋಗ ಈ ಕುಂಭರಾಶಿಯವರಿಗಿರ್ತದೆ. ಕುಂಭರಾಶಿ ಅಂದರೆ ಏನು? ಕುಂಭರಾಶಿ ಅಂದರೆ ಕುಂಭ ಅಂದರೆ ತುಂಬಿದ ಕೊಡ, ಬಿಂದಿಗೆ. ಏನು ಬಿಂದಿಗೆ ಅದು? ಒಂದು ಜ್ಞಾನ ಭಂಡಾರ ಆಗ್ಬೋದು, ಇಲ್ಲ ಒಂದು ಧನದ ಸಂಪತ್ತಾಗ್ಬೋದು, ಆರ್ಥಿಕ ಸಂಪತ್ತಾಗ್ಬೋದು, ಇಲ್ಲ ಜ್ಞಾನ ಭಂಡಾರ ಇರ್ಬೋದು. ಈಗ ಯಾವುದೇ ಒಂದು ತುಂಬಿದ ಕೊಡ ಅಂತ ನಾವು ಹೇಳ್ತೀವಿ, ತುಂಬಿದ ಬಿಂದಿಗೆ, ಜ್ಞಾನ ಭಂಡಾರ. ಹಾಗಾಗಿ ಜ್ಞಾನ ಇದ್ದರೆ ನಮಗೆ ಜೀವನದಲ್ಲಿ ಯಾವಾಗಲೂ ನೆಮ್ಮದಿಯಿಂದ ಇರ್ಬೋದು. ಹಾಗಾಗಿ ನಿಮ್ಮ ಜ್ಞಾನದ ಭಂಡಾರ ನಿಮ್ಮ ಹತ್ರ ಇದೆ, ಜ್ಞಾನದ ಸಾಕಷ್ಟು ಜ್ಞಾನ ನಿಮಗಿದೆ, ಅನುಭವ ಇದೆ. ಆರ್ಥಿಕ ಸಂಕಷ್ಟ ಇದ್ದರೆ ನಿಮ್ಮ ಜ್ಞಾನದಿಂದ ಎಲ್ಲ ಸಂಪಾದನೆ ಮಾಡ್ಬೋದು. ಏನೇ ಕಳೆದ್ರೂ ಅದನ್ನು ತಿರುಗಿ ನೀವು ಸಂಪಾದನೆ ಮಾಡ್ತೀರಿ. ನಿಮ್ಗೆ ಏನೇ ಕಳ್ಕೊಂಡದ್ದಿರಲಿ, ಆಸ್ತಿ ಕಳ್ಕೊಂಡದ್ದಿರಲಿ, ವಾಹನ ಕಳೆದುಕೊಂಡದ್ದಿರಲಿ, ಮಾನ ನಷ್ಟ ಆಗದ್ದಿರಲಿ, ಧನ ನಷ್ಟ ಆಗದ್ದಿರಲಿ, ಆರ್ಥಿಕ ನಷ್ಟ ಯಾವುದೇ ನಷ್ಟ ಇದ್ದರೂ ಕೂಡ ಭಗವಂತ ನಿಮಗೆ ಮುಂದಿನ ಭಾಗದಲ್ಲಿ ಅಂದರೆ ಶನೀಶ್ವರ ಬಿಡುವುದರೊಳಗಡೆ ಎಲ್ಲವನ್ನು ಮತ್ತೆ ರಿಟರ್ನ್ ಮತ್ತೆ ನಿಮಗೆ ಆ ಒಂದು ಒಳ್ಳೆಯ ಸ್ಥಾನಕ್ಕೆ, ಉಚ್ಚ ಸ್ಥಾನಕ್ಕೆ ತಂದು ಇಟ್ಟುಬಿಟ್ಟು ಹೋಗ್ತಾನೆ. ಗುರುವಿನ ಅನುಗ್ರಹ ಕೂಡ ನಿಮ್ಮ ಮೇಲೆ ಬಂದಂಥ ಗುರು ಕೂಡ ನಿಮಗೆ ಅದಕ್ಕೆ ಸಪೋರ್ಟ್ ಮಾಡ್ತಾನೆ. ಹಾಗಾಗಿ ಎಲ್ಲ ರೀತಿಯ ಸುಖ, ಶಾಂತಿ, ಸಮೃದ್ಧಿ ಎಲ್ಲವೂ ಮುಂದಿನ ಭಾಗದಲ್ಲಿ ನಿಮಗೆ ಸಿಗ್ತದೆ. ಈಗ ಸ್ವಲ್ಪ ತಾಳ್ಮೆಯಿಂದ ಇರೋದನ್ನು ಮರಿಬಾರದು, ತಾಳ್ಮೆಯಿಂದ ಇರಬೇಕು. ಜೊತೆಗೆ ನಿಮಗೆ ತುಂಬ ಕಷ್ಟ ಇದ್ದರೆ ಅದಕ್ಕೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಕಷ್ಟ ಪರಿಹಾರ ಆಗ್ತದೆ. ಹತ್ತಿರ ಇರತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ಅರ್ಚನೆಯನ್ನು ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟ, ನಷ್ಟ, ದುಃಖ, ಶೋಕ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.